ಎಲ್ಲಂತ ಜ್ಞಾನಿಗಳನ್ನ ಮಾತೊಂದು ಹೇಳ್ತಾರೆ. ಏನ್ ಹೇಳ್ಯಾರ? ಎಲ್ಲಾ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಇದ್ದು ಬಲವಿಲ್ಲ. ಕಟಿ ಸಾಹಿತ್ಯ ಅನ್ನತಕ್ಕಂಥದ್ದು ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ. ಹೌದು, ನಾನು ಸರ್ವಜ್ಞ ನನ್ನ ಮೊಮ್ಮಗನ. ಯಾಕಂದ್ರೆ ನೋಡಿ, ಎಲ್ಲಾನು ಜಗತ್ತಿನೊಳಗೆ ಬಲ್ಲವ್ರು ಯಾರಿಲ್ಲ. ಯಾರ ಇಲ್ಲ, ಬಲ್ಲವ್ರಂತೂ ಈ ಜಗತ್ತಿನೊಳಗೆ ಉಳಿದೇ ಇಲ್ಲ. ಇಲ್ಲ ಇಲ್ಲ ಇಪ್ಪ, ಯಾರಿಗೂ ಬಲ್ಲಾಕು ಆಗಿಲ್ಲ. ಆಗಿಲ್ಲ. ಹಂಗ ಯಾಕಂದ್ರೆ ಇದು ವಿದ್ಯೆ ಅನ್ನತಕ್ಕಂಥ ಒಂದು ಸಾರಾಂಶದ ಅಂಶನ ಐತಿ. ಇದ ನಾವು ನೀವೆಲ್ಲ ಮುಪ್ಪಾದ್ರೂ ಸಹಿತ ಆಹಾ. ವಿದ್ಯೆ ಮುಪ್ಪಾಗಲಾರದಂತದೈತಿ. ಐತ್ರಿಪ್ಪ. ಅದಕ್ಕೆ ಬಂದ್ರ ಹಾಡುವಂತ ಕಲಾವಿದರು ಹೇಳಿದ್ರು ಅವ್ರ, ಏನಂತಾರೆ? ಸಭಾ ಸಭಿಕರಿಗೆ ಸ್ಥಿರವಾಗಿ ಹೇಳುವೇನು, ಆಹಾ. ಈ ದೈವ ದೇವರ ತಾಯಿ ತಂದೆ ಹೌದು. ಹೌದು. ಮನೆಯಲ್ಲಿ ದೇವರು ಇದ್ದ ಮರತ ಮರುವಿಗೆ ಬಿದ್ದ ಹೊರಗೆ ಹುಡುಕಿದ್ರೆ ಅಲ್ಲಿ ಸಿಗಬಹುದು ಅಂತ ಬಂದವ್ ನೋಡ ಆಕಿ. ಹೇಳುವಂತ ಮತ್ತೆ ಹೆಂಗೈತಿ ಅಂದ್ರ, ಹೆಂಗೈತ್ರಿ? ಮನಿಯೊಳಗ ದೇವ್ರ ಇದ್ದ ಮರತ ಮರುವಿಗೆ ಬಿದ್ದ ಹೊರಗೆ ಹುಡುಕಿರ ದೇವ್ರಲ್ಲಿ ಸಿಗತೈತಿ ಅಂತಾರ. ಅಂದಾರ್ಲ ಮನಿ ಅಂದ್ರೆ ಯಾವ್ದ? ಯಾವ್ದೈತ್ರಿ? ಮನಿ ಒಳಗ ದೇವ್ರ ಅಂದ್ರ ಯಾವ್ದು? ಯಾವ್ದೈತಿ? ಈಗ ನಾವು ನೀವು ಎಲ್ಲರೂ ದ್ಯಾಮಾವಿ ಜಾತ್ರೆಗೆ ಬರ್ಬೇಕಾರ ಅಲ್ಲಿಂದ್ರ ಇಲ್ಲಿ ಮಠ ಹುಡುಕ್ಯಾಡ್ಕೊತ ಬಂದದಿವು. ಬಂದೋದಿಲ್ಲ ಮತ್ತೆ ದೇವ್ರ ಐತತ್ತು ಬಂದದಿವು, ಹೌದ್ರಿ? ಏನ್ ಇಲ್ಲತ್ತು ಬಂದದಿವು. ದೇವ್ರ ಐತೆ ಬರ್ಬೇಕಲ್ಲ. ಎಲ್ಲ ವಿಚಾರಣೆ ಮಾತ. ಹೆಂಗ್ರಿ? ಅವ್ರು ಹೇಳುವಂತ ಆಧ್ಯಾತ್ಮಕವಾಗಿರ್ತಕ್ಕಂಥ ವಿಷಯ ಹೆಂಗೈತಿ ಅಂದ್ರ, ಹೆಂಗೈತೆ? ಮನಿ ಅಂದ್ರೆ ಯಾವ್ದು, ಮನಿಯೊಳಗೆ ದೇವ್ರ ಅಂದ್ರೆ ಯಾವ್ದಂದ್ರ, ನಾವು ನೀವು ಭೂಮಿ ತಲೆ ಮೇಲೆ ಹೆಣ್ಣು ಮಕ್ಕಳಾಗ್ಲಿ ಗಂಡ ಮಕ್ಕಳಾಗ್ಲಿ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಹುಟ್ಟಿ ಬಂದದಿವಲ್ಲ, ಇದು ಮಾನವನ ಶರೀರ ಐತಿ. ಇದು ಮಾನವನ ಶರೀರ ಒಂದು ಮನಿ ಇದ್ದಂಗ ಐತಿ. ಹೌದಪ್ಪ. ಈ ಮನಿ ಒಳಗೆ ದೇವ್ರ ಯಾವ್ದೈತಿ? ಆತ್ಮ ಜೀವ ಪರಮಾತ್ಮ ಅಂತಕ್ಕಂಥದ್ದು ದೇವ್ರ ಐತಿ. ಒಳಗೆ ದೇವ್ರ ಐತಿ ಅಂದಾಗನ ಇದು ಜಿಗದಾಡ್ತೈತಿ, ಕುಂದಾಡ್ತೈತಿ, ನಳ್ದಾಡ್ತೈತಿ, ಮಾತಾಡ್ತೈತಿ, ಹಾಡ್ತೈತಿ, ಬಾರಿಸ್ತೈತಿ, ಜಿಗದಾಡ್ ಸಟ್ ಬಡಿತೈತಿ. ಮತ್ತ ಒಳಗಿನ ಪರಮಾತ್ಮ ಹೊರಗೆ ಹೋತಂದ್ರ ಅಲ್ಲಿ ದೇವ್ರ ಹುಡುಕಿ ಬೇಕಾದ್ರೆ ಬಹಳ ಕಠಿಣ ಐತಿ. ಆ ದೇವ್ರ ಕಾಣಬೇಕಾದ್ರ ಬಲ್ಲವ್ರ ಏನ್ ಮಾತು ಹೇಳ್ತಾರಂದ್ರ, ಅರಿವೆ ಗುರು ಅಂತ ಕರ್ದಾರ. ನಮ್ಮಲ್ಲಿ ನಾವು ಅರ್ಥ ಮಾಡ್ಕೊಂದಿವಂದ್ರ ಆ ಒಳಗಿನ ದೇವ್ರ ನಮಗೆ ಕಾಣಕ ಸಾಧ್ಯತೆ ಐತಿ. ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕ್ತಿ ಎಂದಾರ. ಭಕ್ತಿ ಮಾಡುವ ತನಕ ಮುಕ್ತಿ ಸಿಗಂಗಿಲ್ಲ. ಆ ಒಳಗಿನ ದೇವ್ರ ಕಾಣಬೇಕಾದ್ರ ಒಂದು ಕೆಲಸ ಮಾಡ್ಬೇಕಾಗ ಏನ್ ಮಾಡ್ಬೇಕು? ಒಬ್ಬನ್ ಇಟ್ಕೋಬೇಕು. ಎದಕ್ಕೆ ನೀ ತಪ್ಪು ತಿಳ್ಕೊಂಡು ನಾನು ಬಡಿಸ್ಬೇಡ, ಇಲ್ಲಿ ಇಟ್ಕೋತಾರ ತಪ್ಪು ತಿಳ್ಕೊಬೇಡ್ರಿ ಅಪ್ಪ. ಗುರುವಿನ ಇಟ್ಕೋಬೇಕು, ಗುರು ಹೇಳ್ದಂಗೆ ಕೇಳಬೇಕು, ನಡೆದಂತೆ ನುಡಿಬೇಕು, ಇದೇ ಜಲಂ ಕಡಿ ಅಂದಿರ್ಬೇಕು. ಅಂದಾಗ ಮುಂದಕ್ಕೆ ಹೋಗಿ ನಿನಗೆ ಕೈಲಾಸ ಮುಕ್ತಿ ದೊರಕ್ತೈತಿ ಎತ್ತೀವಿ ನಾವು ಹೇಳತ್ತಿದ್ದೀರಿ. ಯಾಕಂದ್ರೆ ಗುರು ಅಂತಕ್ಕಂಥ ಗಂಡ ಮಕ್ಕಳೊಳಗ ಬೆಟ್ಟಂಗಿ ಸಾರ್ತೈತಿ. ಗಂಡ ಗುರು ಅಂತೇಳಿ ಬೆಟ್ಟಂಗಿನ ಸಾರ್ತೈತಿ. ಹೆಣ್ಣ ಗುರುವಿನ ತೋರ್ಸಾಕ ನಾಗೇಶಿ ಮೊಕ್ಕಾಲು ಭೃಂಗಿ ಒಂದ ಕೈಲಿ ಶರಣ ಮಾಡಿ ಶಕ್ತಿನ ಒಗದಾನ ಬಿರ್ಕಾಸಿ. ಹಂಗ ಗುರು ಅಂತಕ್ಕಂಥವ್ರು ಗಂಡ ಮಕ್ಕಳೊಳಗದಾರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮಣಿ ತಸ್ಮೈ ಶ್ರೀ ಗುರು ನಮೋ ಮಾತಿಳಿಗೆ ಗಂಡಸರಿಗೆ ಕರ್ದಾರ. ನಾವ್ ಈ ಗುರುವಿನ ಜ್ಞಾನ ಮಾಡ್ತೀವಿ, ಅರು ಅಂತಕ್ಕಂಥ ಅರ್ಥಕೊಂಡಿವಿ, ದೇವ್ರು ಅಂತಕ್ಕಂಥದ್ದು ಕಾಣ್ತೀವಿ. ಮತ್ತ ನಿಮ್ಮೊಳಗೇನ ಗುರು ಲಕ್ಷ್ಮಿ ಅಂದ್ರು, ಏನ್ ಗುರು ಸರಸ್ವತಿ ಅಂದ್ರು, ಏನ್ ಪಾರ್ವತಿ ಅಂದ್ರು, ಪ್ರಕೃತಿ ಅಂದ್ರು, ದುರ್ಗವ್ ಅಂದ್ರು, ದ್ಯಾಮ ಅಂದ್ರು, ಕಾಳವ್ ಅಂದ್ರು, ಕಂಠೆವ್ ಅಂದ್ರು, ಏನ್ ಲಕ್ಷ್ಮ ಅಂದ್ರು, ಲಗ್ಮ ಅಂದ್ರು, ಯಾರಿಗಂದ್ರು? ಏಯ್ ಮೊಟ್ಟು ಬೇಡ ಬಡ್ಡೆ ಕರೆಂಟ್ ಇದ್ದಿತ್ತು. ಈ ಹೆಂಗಸರಿಗೆ ಅಂದ್ರು ಎಲ್ಲಿ ನಿಮ್ಮಲ್ಲಿ ಯಾರ ಹೆಣ್ಣು ಮಕ್ಕಳು ಗುರುಗಳು ಇದ್ರಂದ್ರ ಮುಂದಿನ ಪಾಳ್ಯಕ್ಕೆ ಆ ಗುರುವಿನಿಂದ ನಮಗೊಬ್ರು ಗುರುಗಳು ತೋರಿಸ್ರಿ, ತೋರಿಸ್ಬೇಕು. ಇರ್ಲಿಲ್ಲ ಅಂದ್ರೆ ಈ ಗುರುಗಳಿಗೆ ಶರಣ ಮಾಡ್ರಿ, ಈ ಗುರುವಿನ ತೋರ್ಸಕ್ ನಾವು ರೆಡಿ. ಎಲ್ಲಿ ಆದ್ರೂ ತೋರ್ಸಾಕ್ ರೆಡಿ. ಅದಕ್ಕೆ ಅವ್ರು ಇನ್ನೊಂದು ಮಾತು ಹೇಳಿದ್ರಿ. ಏನ್ ಹೇಳಿದ್ರು? ತಲೆ ಮ್ಯಾಗ ಬೆಂಕಿ ಇಟ್ಕೊತಿರತ್ತ, ನೀವು ಆ ಬೆಂಕಿ ಇಟ್ಕೊಂಡ್ ಅಡವಿ ಬಿದ್ರ ಆ ಬೆಂಕಿ ಸುಮ್ಮ ಬಿಡ್ತೈತಿ, ಸುಟ್ಟ ಬಿಡ್ತೈತಿ ನಿಮ್ಮನ್ನ. ಬೆಂಕಿ ಅಂದ್ರೆ ಎಂತ ಬೆಂಕಿ? ಎಂತದ್ ನನಗ್ ಗೊತ್ತಾಗಲಿಲ್ಲ. ಹಚ್ಚುವಲ್ಲೇ ನಾನಾ ಮನಿ ಭಕ್ತಿಗಳ ಮಾಡಿದಾಗ ಹಚ್ಚುದ ಒಂದು ದೀಪ ಆಯ್ತಿರಿಪ್ಪ. ನೀನು ಕತ್ಲ ನೋಡ್ಬೇಕತ್ತ ಗುದ್ದಾಡಿ ಕತ್ತಲ್ಕ ಬೆಳಕ ತರ್ತನಂತ ಮ್ಯಾಲ ದೀಪ ಹಚ್ಚಿರ ಪಣತಿ ಬಡ್ಯಾಗ ಕತ್ಲ ಸಿಗ್ತೈತ್ರಿಪ್ಪ. ಇದು ನಾವ್ ಇಟ್ಕೊಳ್ಳುವಂತ ಬೆಂಕಿ ಅಂತದಂದ್ರ ನಮ್ಮನ ಅಡವಿ ಯಾರ್ಯಾನ ಬಿದ್ರು ಸುಟ್ಟು ಬಿಡುವಂತ ಬೆಂಕಿ ಯಾವ್ದಪ್ಪ ಅಂದ್ರ ನಮ್ಮ ನಿಮ್ಮಲ್ಲಿ ಇರ್ತಕ್ಕಂತ ನಮ್ಮ ಶರೀರದೊಳಗೆ ಇರ್ತಕ್ಕಂತ ಸಿಟ್ಟು ಎಂಬುದು ಒಂದು ಬೆಂಕಿ ಕೆಂಡಿದ್ದಂಗ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಿವಂದ್ರ ಹೇಳಕ್ ಬರಂಗಿಲ್ಲ. ಅದ ನೀವ್ ಹೇಳುವಂತ ಬೆಂಕಿ ಮನುಷ್ಯನಲ್ಲಿ ಇರ್ತಕ್ಕಂತ ಸಿಟ್ಟ ನಾವ್ ಯಾವಾಗ ನಮ್ಮನ್ನ ನಾವು ಅರ್ಥಕೊಳ್ತೀವಿ, ಆ ಬೆಂಕಿ ಒಂದು ಬದಿವಿಗಿಡ್ಬೇಕಾಕೈತಿ, ಪಣತಿ ಒಂದು ಬದಿವಿಗಿಡ್ಬೇಕಾಕೈತಿ. ಜ್ಞಾನೋದಯ ಅಂತಕ್ಕಂತ ದೀಪವನ್ನು ಹಚ್ಚಿದಾಗ ಇದ ಜೀವನ ಅಂತಕ್ಕಂಥದ್ದು ಸುಧಾರಣೆ ಆಕೈತಿ. ಇನ್ನವ್ರು ಕೇಳಿದ್ಕಂತ ಕೆಲವು ಪ್ರಶ್ನೆಗಳು ಬಹಳಷ್ಟು ವಿಂಗಡಣೆ ಮಾಡೋದ್ರೊಳಗೆ ಇರ್ತಿಲ್ಲ. ಅವ್ರು ಎಟ್ಟೆಟ್ ಕೇಳ್ಯಾರು, ಇನ್ನ ಬೋಲೋ ಭಾರತ ಮಾತಾ ಕಿ ಜೈ ಅಂತ ಮಹಾತ್ಮ ಗಾಂಧೀಜಿ ಅವ್ರು ಘೋಷಣೆ ಮಾಡಿರತ್ತ ಅಂತಕ್ಕಂಥ ಮಾತುಗಳನ್ನ ಕೇಳಿದ್ರು. ಹಾದಿ ಒಳಗ ಹಾದಿ ಮೂರು ಹಾದಿಗಳು ಉಂಟು ಅಂತಕ್ಕಂಥ ಮಾತನ್ನ ಕೇಳಿದ್ರು. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳ ಒಳಗ ನಮಗೆ ತಿಳಿದ ಮಟ್ಟಿಗೆ ನೇರವಾಗಿರ್ತಕ್ಕಂಥ ಉತ್ತರಗಳು ಸಣ್ಣಂಗೆ ನೀಡ್ತನು. ಚೌಕಿನ ಪದ್ಯ ಚಾಲು ಮಾಡಿ ಇನ್ನ ಕೆಲವು ಬ್ಯಾರಿ ಅದಾವ. ಆ ಟೈಮ್ ಪಾಸ್ ನಮಗ್ ಬೇಡಾಗೈತಿ.